ಆಯ್ತಲ್ವಾ? ಸೊ ಓಪನಿಂಗ್ ಬ್ಯಾಲೆನ್ಸ್ ಇಸ್ 20,000 and the total sales given is how much? What is the total sales given? 5. Very good. ಅಷ್ಟು ಮಾತ್ರ ಫಾಲೋ ಮಾಡ್ರಿ, ಯಾಕೆ ರ್ಯಾಂಕ್ ಬರಲ್ಲ, ಚಾಲೆಂಜ್ ಮಾಡೋಣ. That is 1,55,000 is the total sales. In this total sales, cash sales is included. Already ಸೇರ್ಕೊಂಡ್ಬಿಟ್ಟಿದೆ. So ಎಷ್ಟು ಸೇರ್ಕೊಂಡಿದೆ? What is the cash sales here? This is 25,000. Why? So 25,000. So 1,55,000 minus 25,000 is equal to very good 1,30,000. Okay. So in the course of credit sales, calculations are over. Just catch my points now. ನಿಧಾನ ಯೋಚನೆ ಮಾಡಿ. ಕ್ರೆಡಿಟ್ ಸೇಲ್ಸ್ ಅನ್ನ ಮಾಡಿದಾಗ ಡೆಟಾರ್ ಬಂದು, ಡೆಟಾರ್ ಏನಾಗ್ತಾನೆ? ವೆದರ್ ಈಸ್ ದ ರಿಸೀವರ್ ಆರ್ ಗಿವರ್? ರಿಸೀವರ್. ವೆರಿ ಗುಡ್. ಯಾಕೆ ನಾವು ಸೇಲ್ ಮಾಡ್ತಾ ಇದ್ದೀವಿ, ಅವನು ತಗೊಳ್ತಾ ಇದ್ದಾನೆ, ಕ್ರೆಡಿಟ್ ಪರ್ಚೇಸರ್ ಅವನು ತಗೊಳ್ತಾ ಇದ್ದಾನೆ ಅಂತಾನೆ. ಸೊ ಬೀಯಿಂಗ್ ದ ರಿಸೀವರ್, ಇಟ್ ಈಸ್ ಟು ಬಿ ಗಿವನ್ ಆನ್ ದ ಡೆಬಿಟ್ ಸೈಡ್ ಆರ್ ಕ್ರೆಡಿಟ್ ಸೈಡ್. ರಿಸೀವರ್ಗೆ ಎಂಟ್ರಿ ಯಾವ ಕಡೆ ಬರಬೇಕು? ಇಲ್ಲ ನೀವೇ ಹೇಳಿದ್ದೀರಾ ಡೆಬಿಟ್ ರಿಸೀವರ್. ಸೊ ಅದಕ್ಕೆ ಡೆಬಿಟ್ ಸೈಡ್ ಅಲ್ಲಿ 2 ಡೆಬಿಟ್ ಬರೀಬೇಕು. ಏನಂತ ಬರೀಬೇಕು? ಸೇಲ್ಸ್. ನಾವು ಸೇಲ್ ಮಾಡ್ತೇವೆ ಅಂತ ಹೋಗ್ತಾ ಇದ್ದಾನೆ. ಸೊ ವಾಟ್ ಆರ್ ಕ್ರೆಡಿಟ್ ಸೇಲ್ಸ್ ಆಸ್ ಪರ್ ಅವರ್ ಕ್ಯಾಲ್ಕುಲೇಷನ್? ದಿಸ್ ಈಸ್ 30,000. 30,000. ಎಷ್ಟು ಪ್ರತಿ ಟ್ರಾನ್ಸಾಕ್ಷನ್ ಹೋಗಬೇಕು? ಆ ಟ್ರಾನ್ಸಾಕ್ಷನ್ ಅಲ್ಲಿ ಡೆಟಾರ್ ಸ್ಟೇಟಸ್ ಅಥವಾ ಪೊಸಿಷನ್ ಏನು? ವೆದರ್ ಈಸ್ ದ ರಿಸೀವರ್ ಆರ್ ಗಿವರ್. ರಿಸೀವರ್ ಆಗಿದ್ರೆ ಡೆಬಿಟ್ ಸೈಡ್ ಎಂಟ್ರಿ ಮಾಡಿ, ಗಿವರ್ ಆಗಿದ್ರೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿ, ಅಥವಾ ಇನ್ ಪ್ರೊವೈಡೆಡ್ ದಟ್ ಟ್ರಾನ್ಸಾಕ್ಷನ್ ಇಸ್ ನಾಟ್ ಅಟ್ ಆಲ್ ರಿಲೇಟೆಡ್ ಟು ಹಿಮ್, ರಿಲೇಟೆಡ್ ಇಲ್ಲ ಅಂತಂದ್ರೆ ಬಿಟ್ಬಿಡಿ ಅಷ್ಟೇ. ಹಲೋ, ಹಾಂ ಹೇಳಪ್ಪ. ಇದೆ ಬನ್ನಿ, ನಾನು ಮಾಡ್ಕೊಡ್ತೀನಿ ಬನ್ನಿ. ಓಕೆ 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 ಆಯ್ತು, ಕ್ಲಾಸಲ್ಲಿ. ಓಕೆ. ಸೊ ಕ್ರೆಡಿಟ್ ಸೇಲ್ಸ್ ಈಸ್ 1,30,000 ಹೇಳಿದಲ್ಲ. ಪ್ರತಿ ಟ್ರಾನ್ಸಾಕ್ಷನ್ ಟೇಕ್ ಅಪ್ ಈಚ್ ಟ್ರಾನ್ಸಾಕ್ಷನ್ ಸಪ್ರೇಟ್ಲಿ. Each transaction is to be taken separately. In that transaction, you have to decide what is the status of the debtor. Here, status in the sense whether he is the receiver or giver. If he is the receiver, make entry on the debit side. If he is the giver, make entry on the credit side. That is the rule. What we are stated here. Rule is debit the receiver, credit the giver. ಓಕೆ. ಇಫ್ ಎನಿ ಟ್ರಾನ್ಸಾಕ್ಷನ್ ಇಸ್ ನಾಟ್ ರಿಲೇಟೆಡ್ ಟು ಹಿಮ್, ಯಾವುದೋ ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ, ಅವನಿಗೂ ಅದಕ್ಕೂ ಸಂಬಂಧನೇ ಇಲ್ಲ, ಜಂಪ್ ಅಷ್ಟೇ, ಅದು ಬಿಟ್ಬಿಡ್ತೀವಿ, ಹೈಡ್ ಮಾಡ್ಬಿಟ್ಟು ಹೋಗ್ತಾ ಇರ್ತೀವಿ. ಓಕೆ, ದಿಸ್ ದ ಕೀಪ್ ಇನ್ ಮೈಂಡ್. ಓಕೆ, ಟೇಕ್ ಈಚ್ ಟ್ರಾನ್ಸಾಕ್ಷನ್ ಸಪ್ರೇಟ್ಲಿ. ಬಿಫೋರ್ ಮೇಕಿಂಗ್ ದ ಎಂಟ್ರಿ, ಡಿಸೈಡ್ ದ ಸ್ಟೇಟಸ್ ಆರ್ ಪೊಸಿಷನ್ ಆಫ್ ದ ಡೆಟಾರ್. If he is the receiver, make entry on the debit side. If he is the giver, make entry on the credit side. If the transaction is not at all related to the debtor, hide the transaction and go to the next transaction. Okay, so this is the position. Okay, it is applicable not only for the preparation of the total debtors, it is for the remaining ledgers also. That is the total creditors, bills receivable and bills payable. Whatever the ledger you are going to prepare, first of all decide the nature of account, whether it is a personal, real or nominal. Okay, think about the rule. Apply the rule at the time of making the entry. Enough, you will become the professor in accounting. Okay, ಮೂರು ಅಕೌಂಟ್ ರೀ, ಪರ್ಸನಲ್, ರಿಯಲ್, ನಾಮಿನಲ್. ಅದರ ರೂಲ್. ಆ ರೂಲ್ ಅಂದ್ರೆ ಯಾವ ಕಡೆ ಎಂಟ್ರಿ ಮಾಡಬೇಕಂತ ಡೈರೆಕ್ಷನ್ ಅದು ರೂಲ್. ಓಕೆ, ಸೊ ಕ್ರೆಡಿಟ್ ಸೇಲ್ಸ್ ಇಸ್ ಓವರ್. ನೆಕ್ಸ್ಟ್ ಕಮ್ ದಿಸ್ ಒನ್, ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ಸ್. Cash collected from debtors in the sense that earlier we are sold the goods to the debtor. Sold the goods on credit. At the time of sales on credit, we are going to fix the date for the settlement of that amount. ನಾವು ಸಾಲದಲ್ಲಿ ಕೊಂಡ್ಕೊಂಡಾಗ ಸಾಲನ ಯಾವತ್ತು ಕೊಡಬೇಕು ಅಂತ ಒಂದು ಡೇಟನ್ನು ಫಿಕ್ಸ್ ಮಾಡ್ತೀವಿ ನಾವು. ಆ ಡೇಟಲ್ಲಿ ಅಯ್ಯಪ್ಪ ಹಣ ಕೊಡಬೇಕು, ನಮಗೆ ಸಾಲ ತೀರಿಸ್ಬೇಕು. ಆ ಸಾಲ ತೀರಿಸೋದನ್ನ ಇಲ್ಲಿ ಕ್ಯಾಶ್ ಕಲೆಕ್ಟೆಡ್, ನಗದನ್ನು ಅವನ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಸೊ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ ಅಂದಾಗ ವಾಟ್ ಇಸ್ ದ ಸ್ಟೇಟಸ್ ಆಫ್ ದ ಡೆಟಾರ್, ವೆದರ್ ಈಸ್ ದ ರಿಸೀವರ್ ಆರ್ ಗಿವರ್? Cash collected from debtors.
ಡೆಟಾರ್ಸಿಂದ ಹಣ ತಗೊಳ್ತಾ ಇದ್ದೀವಿ ಅಂತಂದಾಗ ಡೆಟಾರ್ನ ಪರಿಸ್ಥಿತಿ ಏನು? ವೆದರ್ ಈಸ್ ದ ರಿಸೀವರ್ ಅಂಡ್ ಗಿವರ್. ಇಲ್ಲಿ ಡಿಎಲ್ ಇರಬೇಕು, ನೀವು ಓನರ್ ಅಂತ ತಿಳ್ಕೊಳ್ಳಿ. ಓಕೆ, ನೀವು ಯಾರೋ ಒಬ್ಬ ವ್ಯಾಪಾರ ಮಾಡ್ತಾ ಇದ್ದೀರಾ, ನಿಮ್ಗೊಬ್ಬ ಡೆಟಾರ್ ಇದ್ದಾನೆ, ಅಂದರೆ ನಿಮ್ಮ ಹತ್ರ ಗೂಡ್ಸನ್ನು ಕೊಂಡ್ಕೊಂಡು ಹೋಗಿದ್ದಾನೆ. ಅವ್ರು ಗೂಡ್ಸನ್ನು ಮಾರಾಟ ಮಾಡಿದ್ದೀರಾ, ಮಾರಾಟ ಮಾಡಿದ್ಮೇಲೆ ಈಗ ಅವನ ಹತ್ರದಿಂದ ಸಾಲ ವಸೂಲಿ ಮಾಡ್ತಾ ಇದ್ದೀರಾ. ನೀವು ಡೆಟಾರಿಂದ ಸಾಲ ವಸೂಲಿ ಮಾಡ್ತಾ ಇದ್ದಾಗ ಈಗ ನಿಮ್ಮ ಸ್ಟೇಟಸ್ ಬೇಕಾಗಿಲ್ಲ, ಡೆಟಾರ್ದೇನು, ವೆದರ್ ದ ಡೆಟಾರ್ ಇಸ್ ದ ರಿಸೀವರ್ ಆರ್ ಗಿವರ್. ಏನಾಗ್ತಾನೆ? ಗಿವರ್. ವೆರಿ ಗುಡ್, ಯು ಆರ್ ದ ಓನರ್, ಯುವರ್ ಪಾರ್ಟಿ, ಯುವರ್ ಕಸ್ಟಮರ್ ಇಸ್ ದ ಡೆಟಾರ್ ದೇರ್. ಓಕೆ, ಸೊ ಅಲ್ಲಿ ಗಿವರ್ ಅಂತ ಬರ್ಕೊಂಡಿದ್ದು ನೋಟ್ ಫಾರ್. ಸೊ ಇಲ್ಲಿ ಏನಂತ ನಾನು ದಿಸ್ ಫೆಲೋ ವಿಲ್ ಬಿಕಮ್ ದ ಗಿವರ್. ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಾ, ಆಗ ನಿಮ್ಮ ಕಾಲರ್ ಕೊಡ್ತಾ ಇದ್ದಾನೆ. ಯಾವ ಕಡೆ ಕೊಡಬೇಕು? ಕ್ರೆಡಿಟ್ ಸೈಡ್ ಕೊಡಬೇಕು. ಕ್ರೆಡಿಟ್ ಸೈಡ್ ಏನಂತ ಬರಿತೀವಿ? ದಟ್ ಈಸ್ ಬೈ. ಬ್ಯಾಂಕ್ ಆದ್ರೆ ಬರ್ಕೋಬಹುದು, ಕ್ಯಾಶ್ ಆದ್ರೆ ಬರ್ಕೋಬಹುದು. ಚಾಯ್ಸ್ ಈಸ್ ಯುವರ್ಸ್, ಬಟ್ ಎಲ್ಲ ಕಡೆ ಒಂದೇ ವರ್ಡ್ ಇರಬೇಕು. ನಾನು ಬೈ ಕ್ಯಾಶ್ ಅಂತ ಬರ್ತಿರ್ತೀನಿ. ಸೊ ದಟ್ ಈಸ್ ಕಲೆಕ್ಷನ್ಸ್. ಇದು ಸಾಲನ ವಸೂಲಿ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇದು. So how much cash is collected here? Cash collected from debtors is 75,000. So 75,000. Okay. So after that transaction, the next is bills accepted by debtors. Bills accepted. Bill in the sense a documentary evidence against the debt. Debtor ಗೆ ಗೂಡ್ಸ್ ಅನ್ನ ಸಾಲದಲ್ಲಿ ಕೊಟ್ಟಿದ್ದೀವಿ. ಸಾಲ ಕೊಟ್ಟ ಮೇಲೆ ಆ ಸಾಲಕ್ಕೆ ಆಧಾರ ಪತ್ರ ಬರ್ಸ್ಕೊಳ್ತಾ ಇದ್ದೀವಿ. ಈಗ ಪತ್ರ ಮೂವ್ಮೆಂಟ್ ಡೆಟಾರಿಂದ ಬರುತ್ತಾ ಹೋಗುತ್ತಾ? ಸಾಲದ ಪತ್ರ ಡೆಟಾರ್ ಬರೆದು ಕೊಡ್ತಾ ಇದ್ದಾನೆ, ಪತ್ರ ಬರೆದು ಕೊಡ್ತಾ ಇದ್ದಾನೆ, ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾನೆ. ಅವಾಗ ಬರೆದು ಕೊಡುವಾಗ ಡೆಟಾರ್ ಸ್ಟೇಟಸ್ ರಿಸೀವರ್ ಗಿವರ್ ಹೇಳಿ, ಏನೋ ಒಂದು ಹೇಳಿ, ಪರವಾಗಿಲ್ಲ, ನಿಮ್ಗೇನು ತೋಚಿದ್ರೆ ಅದನ್ನೆಲ್ಲ ನಾನು ಹೇಳಿದ್ರೆ ಮುಗಿದ್ದು. ಏನಾಗ್ತಾನೆ? ವೆರಿ ಗುಡ್, ಗಿವರ್ ರೀ. ಕ್ಯಾಶು ಕೊಡ್ತಾನೆ, ಪತ್ರನೂ ಬರ್ಕೊಡ್ತಾನೆ. ಏನಕ್ಕೆ ಕೊಟ್ರಿ? ಗಿವರ್ ಅಷ್ಟೇ ಅವನು. ಓಕೆ, ಸೊ ಗಿವರ್ ಆಗ್ತಾನೆ. ದೇರ್ ಫೋರ್ ದ ಎಂಟ್ರಿ ಈಸ್ ಕ್ರೆಡಿಟ್. ಸೊ ನೋಡಿ, ಕ್ಯಾಶು ಬಿಲ್ಸ್ ಎರಡು ಒಂದೇ ಆಗಿರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಬೈ ಇದಕ್ಕೇನಂತ ಬರೀಬೇಕು? ಬಿಲ್ಸ್ ರಿಸೀವಬಲ್ಸ್. ಓಕೆ, ಅವ್ನು ಕೊಡ್ತಾನೆ, ಬಟ್ ನಮ್ಗೆ ಓನರ್ಗೆ ನಮ್ಗೆ ಅವ್ನ ಕಡೆಯಿಂದ ಬರಬೇಕಾಗಿದೆ. ಅದಕ್ಕೆ ಏನು ಬರ್ತೀವಿ? ಅದನ್ನ ರಿಸೀವಬಲ್ಸ್ ಅಂತ ಬರೀಬೇಕು. ಬಿಲ್ಸ್ ರಿಸೀವಬಲ್ಸ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಟ್ ಬಿಲ್ಸ್ ಅಕ್ಸೆಪ್ಟೆಡ್? It is 55,000. 55,000. So after bills receivable accepted, the next is what you call as the bad debts. What do you mean by bad debt? Bad debt ಅಂದ್ರೆ ಏನು? Bad debts means debt not able to recover from the debtors ಅಂತ. ಅಂದರೆ ಸಾಲ ಕೊಟ್ಟಿದ್ದೀವಿ, ಇನ್ನು ಅವನ ಹತ್ರದಿಂದ ಸಾಲ ವಸೂಲಿ ಮಾಡೋಕ್ಕಾಗೋದೇ ಇಲ್ಲ, ಫಿನಿಶ್ ಆಗೋಯ್ತು. ಯಾಕೆ ಸಾಲ ವಸೂಲಿ ಮಾಡೋಕ್ಕಾಗಲ್ಲ? ನಾವೇನು ಹೇಳಿಲ್ಲ, ನಾವು ಫೈಟ್ ಮಾಡ್ತೀವಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಕೋರ್ಟಲ್ಲಿ ಕೇಸು ಹಾಕ್ತೀವಿ, ಏನು ಮಾಡಿದ ಸಮೇತ ಅವನ ಹತ್ರ ವಸೂಲಿ ಮಾಡ್ಕೊಳಕ್ಕಾಗಲ್ಲ. ಯಾಕೆ ವಸೂಲಿ ಮಾಡ್ಕೊಳಕ್ಕಾಗಲ್ಲ? ಬಿಕಾಸ್ ಈಸ್ ದ ಇನ್ಸಾಲ್ವೆಂಟ್. ಏನಾಗಿರ್ತಾನೆ? ಇನ್ಸಾಲ್ವೆಂಟ್ ಆಗ್ತಾನೆ. ಈ ಒಂದು ವಿ ಆರ್ ಗೋಯಿಂಗ್ ಟು ಅಪ್ರೋಚ್ ದ ಕೋರ್ಟ್ ಆಫ್ ಲಾ. ವಿ ಆರ್ ಅನೇಬಲ್ ಟು ಕಲೆಕ್ಟ್ ದ ಡೆಟ್ ಗಿವನ್ ಟು ಹಿಮ್ ಬಿಕಾಸ್ ಈ ಬಿಕಮ್ ದ ಇನ್ಸಾಲ್ವೆಂಟ್. ದಿವಾಳಿ ಆಗಿದ್ದಾನೆ, ಆಯ್ತಲ್ವಾ? ದಿವಾಳಿ ಆದಾಗ ಸಾಲ ಬರಲ್ಲ, ಸಾಲ ಹೋಯ್ತು ಅಂದ್ರೆ ಏನಾಯ್ತು? ಬ್ಯಾಡ್ ಡೇಟ್ಸ್ನ ಇವತ್ತು ಕ್ರೆಡಿಟಲ್ಲಿ ಮಾಡ್ಕೋಬೇಕು. ಸಾಲ ಕೊಟ್ಟಂತೆ ಲೆಕ್ಕ ನಮಗೆ ಆಕ್ಚುಲಿ ಅವ್ನು ಕೊಡಲ್ಲ, ಬಟ್ ನಮ್ಗೇನಾಗತ್ತೆ? ಸಾಲ ಮುಳುಗೋಯ್ತು, ಸಾಲ ಹೊರಟೋಯ್ತು ಅಂದ್ರೆ ಅದು ಕ್ಯಾಶ್ ಬಂದ ಸಮ ಆಗುತ್ತೆ. ದೇರ್ ಫೋರ್ ದಿಸ್ ಇಸ್ ಬೈ ಬ್ಯಾಡ್ ಡೇಟ್ಸ್. ಇದನ್ನ ಇಟ್ಕೊಳ್ಳಿ, ಬೈ ಬ್ಯಾಡ್ ಡೇಟ್ಸ್. So bad debts, what is the amount of bad debts there? 5,000. Bad debts credit ನ ಇಟ್ಕೊಳ್ಳಿ. ಇಲ್ಲಿ ಹಣ ಬರೋದಿಲ್ಲ, ಹೋಗೋದಿಲ್ಲ, ಮುಳುಗೋಯ್ತು ನಮ್ಮ ಹಣ ವಾಪಸ್ ಬರಲ್ಲ. ಅದೇನಾಯ್ತು? ಬಂದದ್ದಕ್ಕೆ ಸಮ ಅಂತ ಬರ್ಕೊಂಡ್ಬಿಡ್ತೀವಿ. Bad debts. Okay. So next is after bad debts, provision for bad debts. ಇದು provision ಏನು? That is ಇದು ಕರೆಕ್ಟಾಗಿ ಬಂದಿರತಕ್ಕಂಥದ್ದೆಲ್ಲ. That is bad debts may arise. ಇದು ಎಕ್ಸ್ಪೆಕ್ಟೇಷನ್ ಅಷ್ಟೇ. ಓಕೆ, ಸಾಲ ಮುಳುಗೇ ಹೋಯ್ತು, ಕ್ರೆಡಿಟ್ ಕೊಟ್ಬಿಡ್ತೀವಿ. ಸಾಲ ಮುಳುಗೋಗುತ್ತೆ ಅಂದರೆ ಇವತ್ತು ಸಾಲ ಕೊಟ್ಟಿದ್ದೀವಿ, ವಸೂಲಿ ಮಾಡ್ತಕ್ಕಂಥದ್ದು ಮುಂದಿನ ವರ್ಷದಲ್ಲಿ ಡೇಟ್ ಇರುತ್ತೆ. ಆ ಮುಂದಿನ ವರ್ಷದಲ್ಲಿ ನಮಗೆ ಸಾಲ ಬರಲ್ಲ ಅಂತ ಒಂದು ಅನುಮಾನ ಇರುತ್ತೆ. ಅನುಮಾನ
Okay, that is provision. Being the provision that cannot be recorded in the okay appa. So provision means that is the bad debts may arise. May ಬಂದರೆ ಬರ್ಬೋದು, ಹೋದ್ರೆ ಹೋಗ್ಬೋದು ಅಂತ ಒಂದು ಅಂದಾಜು ಮೇಲೆ ಮಾಡ್ತೀವಿ. ಯಾಕೆಂದರೆ ನಾವು ವ್ಯಾಪಾರ ಮಾಡುವಾಗ ಯಾವತ್ತು ಲಾಸನ್ನು ಗಮನಿಸಬೇಕು. ಅಯ್ಯೋ ಮುಂದೆ ಲಾಸ್ ಆಗ್ಬಿಟ್ರೆ ಮುಳುಗೋಗ್ತೀವಿ ಅನ್ನೋ ಭಯ ಇರಬೇಕು. ಲಾಭ ಬರುತ್ತೆ ಅಂತ ಮಜಾ ಮಾಡ್ಬಿಡ್ತಕ್ಕಂಥದ್ದಲ್ಲ. ಓಕೆ, ಸೊ ಅದಕ್ಕೋಸ್ಕರ ಮಾಡ್ತೀವಿ ಬ್ಯಾಡ್ ಡೇಟ್ಸ್ ಆಗ್ಬೋದು ಅಂತ ಒಂದು ಅಂದಾಜು ಮಾಡ್ತೀವಿ. ಈ ಅಂದಾಜು ಮಾಡಲಿಕ್ಕೆ ದೇರ್ ಇಸ್ ನೋ ಎಂಟ್ರಿ ಇನ್ ದ ಡೇಟಾಸ್. ಬ್ಯಾಡ್ ಡೇಟ್ಸ್ ಕ್ರಿಯೇಟೆಡ್, provision for bad debts, no entry in the debtors. Keep in mind, they are the special transactions for you in the preparation of debtors account. Okay na? So later on, bills endorsed to creditors. ಅದೇನು, we have received the bills from the debtors. Debtors ಇಂದ ಸಾಲಕ್ಕೆ ಆಧಾರ ಪತ್ರ ಬರ್ಕೊ ತಗೊಂಡಿದ್ದೀವಿ. ಅಯ್ಯೋ ಡೆಟಾರ್ಸ್ ಇಂದ ನಾವು ತಗೊಂಡ್ರೆ ನಾವು ಇನ್ನೊಬ್ಬರ ಹತ್ರ ಸಾಲ ಕೊಂಡ್ಕೊಂಡಿರ್ತೀವಿ. ನಾವು ಯಾರ ಹತ್ರ ಕೊಂಡ್ಕೊಂಡಿದ್ದೀನೋ ಅವರನ್ನ ಸಪ್ಲೈಯರ್ಸ್, ಸರಕನ್ನು ಒದಗಿಸುವವರು ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ಅವ್ರು ನಮಗೆ ಕ್ರೆಡಿಟರ್ಸ್ ಆಗ್ತಿರ್ತಾರೆ. ಅವ್ರು ನಾವು ಸಾಲ ಕೊಡಬೇಕು. ನಾವು ಕೊಟ್ಟಿರೋ ಎಲ್ಲ ನಮ್ಮ ಪತ್ರ ಬರ್ಕೊಟ್ರೆ ನಾವು ಕೊಡಬೇಕಾದ್ರೆ ನಾವು ಹಣ ಎಲ್ಲಿ ತಂದು ಕೊಡೋಕ್ಕಾಗುತ್ತೆ? ಸಾಧ್ಯ ಇಲ್ಲ. ಅದಕ್ಕೇನು ಮಾಡ್ತೀವಿ, ಯಾರೋ ಸಾಲಕ್ಕೆ ಆಧಾರವಾಗಿ ಬರ್ಕೊಟ್ಟಿರ್ತ ಪತ್ರನ ತಗೋಪ್ಪ, ನೋಡಪ್ಪ ಇಂಥ ಅವ್ರು ಸಾಲ ಕೊಡಬೇಕು, ನಿನ್ನ ಹಣಕ್ಕೆ ಇವ್ರ ಹತ್ರ ವಸೂಲು ಮಾಡ್ಕೋಬೋಂಥ ಪತ್ರನ ಕೊಟ್ಬಿಡ್ತೀವಿ. ಓಕೆ, ದ ಬಿಲ್ಸ್ ವಿಚ್ ಆರ್ ರಿಸೀವ್ಡ್ ಫ್ರಮ್ ದ ಡೆಟಾರ್ಸ್, ಬೇಸಿಕಲಿ ರಿಸೀವ್ಡ್ ಫ್ರಮ್ ದ ಡೆಟಾರ್ಸ್, ದೆನ್ ದ ಸೇಮ್ ಬಿಲ್ಸ್ ಆರ್ ಟ್ರಾನ್ಸ್ಫರ್ಡ್ ಟು ಕ್ರೆಡಿಟರ್ಸ್. ಟ್ರಾನ್ಸ್ಫರ್, ಆ ಟ್ರಾನ್ಸ್ಫರ್ಸ್ ಅನ್ನೇ ಕರಿತೀವಿ ಎಂಡಾರ್ಸ್ ಅಂತ ಹೇಳ್ತೀವಿ. ಎಂಡಾರ್ಸ್ ಇನ್ ದ ಸೆನ್ಸ್ ಟ್ರಾನ್ಸ್ಫರ್. ಬಟ್ ಯಾರಿಗೆ ನಾರ್ಮಲ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಹಂಗೆ ಎಂಟ್ರಿ ಮಾಡ್ಕೊಂಡು ಒಂದು ಅಥವಾ ಎರಡು ಫ್ರಾಮ್ ಮಾಡೋಷ್ಟು ನಿಮ್ಗೆ ಐಡಿಯಾ ಬಂದ್ಬಿಡ್ತೀವಿ. ಏನಂದ್ರೆ ಏನು ಆಯ್ತಲ್ವಾ? ಟ್ರಾನ್ಸ್ಫರ್ ಮಾಡ್ತೀವಿ. ಏನು ಟ್ರಾನ್ಸ್ಫರ್ ಮಾಡಿದ್ರೆ ಬಿಲ್ಸ್ ಅನ್ನು. ಇದು ಬಿಲ್ಸ್ ನಾನು ಆಲ್ರೆಡಿ ನಾವು ಡೆಟಾರ್ಸ್ ತಗೊಂಡ್ಬಿಟ್ಟಿದ್ವಿ, ನಮ್ಮ ಹತ್ರ ಇದೆ. ಈಗ ನನ್ನ ಜೋಬಲ್ಲಿ ಇರ್ತಕ್ಕಂಥ ಹಣನ ಅಥವಾ ನನ್ನ ಪತ್ರನ ಅಂತ ನಾನು ಬೇರೆ ಕೊಟ್ಟಾಗ ದಿಸ್ ಟ್ರಾನ್ಸಾಕ್ಷನ್ ನಾಟ್ ರಿಲೇಟೆಡ್ ಟು ಡೆಟಾರ್ಸ್. ಆಯ್ತಲ್ವಾ? ಬಿಲ್ಲನ್ನು ಕೊಟ್ಟ ಡೆಟಾರ್ ಅಲ್ಲಿ ಮುಗೀತು ಅವನ ಕತೆ. ಅವನ ತಗೊಂಡ್ಮೇಲೆ ನಮ್ಮ ಪರ್ಸಲ್ ಇದೆ, ನಮ್ಮ ಪರ್ಸಲ್ ಇರೋದನ್ನ ನಾವು ಬೇರೆಯವ್ರು ಕೊಟ್ಟಾಗ ನಮಗೆ ಬೇರೆಯವರಿಗೆ ಲಿಂಕ್ ಬರುತ್ತೆ. ದಿಸ್ ಟ್ರಾನ್ಸಾಕ್ಷನ್ ಇಸ್ ನಾಟ್ ರಿಲೇಟೆಡ್ ಟು ದ ಡೇಟಾ, ಹೆನ್ಸ್ ವೈ ನೋ ಎಂಟ್ರಿ. ಓಕೆ, ನೆಕ್ಸ್ಟ್ ಬಿಲ್ಸ್ ಡಿಸ್ಕೌಂಟೆಡ್ ವಿತ್ ದ ಬ್ಯಾಂಕ್. ಓಕೆ, ನಮ್ಮ ಹತ್ರ ಬಂದಂಥ ಸಾಲ ಪತ್ರವನ್ನು ಇನ್ನೊಬ್ಬನ ಕೊಟ್ಟರೆ ಎಂಡಾರ್ಸ್ಮೆಂಟ್ ಆಗ್ತದೆ. ನಮ್ಮ ಹತ್ರ ಪತ್ರ ಬಂದಿದೆ, ಬಟ್ ಈಗ ಅರ್ಜೆಂಟಾಗಿ ನಮ್ಗೆ ಹಣ ಬೇಕು. ಹಣ ಬೇಕಾದರೆ ದೇರ್ ಇಸ್ ಅ ಪ್ರಾವಿಷನ್ ಇನ್ ದ ಸೊಸೈಟಿ. ಸಮಾಜದಲ್ಲಿ ಅದಕ್ಕೊಂದು ಅವಕಾಶ ಇದೆ, ಸರ್ಕಾರ ಅದಕ್ಕೊಂದು ಪರ್ಮಿಷನ್ ಕೊಟ್ಟಿದೆ. ಏನಪ್ಪ ಅಂದರೆ ಸಾಲ ಪತ್ರ ಏನು ನಾವು ತೊಗೊಂಡಿದ್ದೀವಿ ನಮ್ಮ ಡೆಟಾರ್ಸ್ ಹತ್ರ, ದ ಬಿಲ್ಸ್ ವಿಚ್ ಆರ್ ರಿಸೀವ್ಡ್ ಫ್ರಮ್ ದ ಡೆಟಾರ್ಸ್ ಈಸ್ ಟು ಬಿ ಗಿವನ್ ಇನ್ ದ ಬ್ಯಾಂಕ್ ಆಸ್ ಎ ಸೆಕ್ಯೂರಿಟಿ. ಗಿವನ್ ಇನ್ ದ ಬ್ಯಾಂಕ್ ಆಸ್ ಎ ಸೆಕ್ಯೂರಿಟಿ. ಬ್ಯಾಂಕಲ್ಲಿ ಸೆಕ್ಯೂರಿಟಿಯಾಗಿ ಕೊಡ್ತೀವಿ, ಆಧಾರ ಕೊಟ್ಟು ವಿ ಆರ್ ಗೋಯಿಂಗ್ ಟು ಗೆಟ್ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಓಕೆ, ದ ಪ್ರೋಸೆಸ್ ಆಫ್ providing the bills receivable to the banker as a security for getting the financial assistance is called bills discounting. ಈಗ ಇಲ್ಲೇನಾಗಿದೆ, ಬಿಲ್ಸ್ ನಮ್ಮ ಹತ್ರ ಇತ್ತು, ನಮ್ಮಿಂದ ಬ್ಯಾಂಕ್ಗೆ ಹೋಗ್ತಾ ಇದೆ. Now this is the transaction between the banker and the trader, not related to the debtor. Okay, so endorsement ಮಾಡಿದಾಗ ಡೆಟಾರ್ ಸಂಬಂಧ ಇಲ್ಲ, ಡಿಸ್ಕೌಂಟ್ ಮಾಡಿದಾಗ ಡೆಟಾರ್ಗೆ ಸಂಬಂಧವಿಲ್ಲ, ಅದಕ್ಕೂ ಎಂಟ್ರಿ ಇಲ್ಲ. ನೆಕ್ಸ್ಟ್ ಏನಾಯಿತು, ಬಿಲ್ಸ್ ಎಂಡಾರ್ಸ್ ಅಂಡ್ ಡಿಸಾನರ್. ಸೊ ಎಂಡಾರ್ಸ್ ಅಂದರೆ ಟ್ರಾನ್ಸ್ಫರ್, ಆಗಲೇ ಹೇಳಿದ್ದೀನಿ, ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ, ದಟ್ ಈಸ್ ಟ್ರಾನ್ಸ್ಫರ್. ಓಕೆ, ದೆನ್ ವಾಟ್ ಯು ಮೀನ್ ಬೈ ಡಿಸಾನರ್? ಡಿಸಾನರ್ ಅಂದರೆ ಏನು? ಎನಿವನ್? ನಾನ್ ಪೇಮೆಂಟ್ ಆಫ್ ಬಿಲ್ ವ್ಯಾಲ್ಯೂ ಆನ್ ಡ್ಯೂ ಡೇಟ್ ಬೈ ದ ಡೇಟರ್. ಬಿಲ್ಲನ್ನು ಬರ್ಕೊಟ್ಟಾಗ ಇಂಥ ಡೇಟಲ್ಲಿ ಹಣ ಕೊಡ್ತೀನಿ ಅಂತ ಹೇಳಿರ್ತಾರೆ. ಆ ಹೇಳಿಕೆ ಪ್ರಕಾರ ಡೇಟಲ್ಲಿ ಹಣ ಕೊಟ್ಬಿಟ್ರೆ ಅದನ್ನು ಆನರ್ ಅಂತ ಕರಿತೀವಿ. ಹಣ ಕೊಟ್ಟರೆ ಆನರ್ ಅಂತ ಕೊಡ್ತೀವಿ. ಆ ಡ್ಯೂ ಡೇಟಲ್ಲಿ ಸಾಲ ವಾಪಸ್ ಕೊಡ್ತಕ್ಕಂಥ ಡೇಟಲ್ಲಿ ಹಣನ ಕೊಡಲಿಲ್ಲ, ಇಫ್ ನಾಟ್ ಪೇಯ್ಡ್ ಬೈ ದ ಡೇಟರ್, ದಟ್ ಈಸ್ ಕಾಲ್ಡ್ ಆಸ್ ಡಿಸಾನರ್ ಅಂತ ಹೇಳ್ತೀವಿ. ಡಿಸಾನರ್ ಅಂದಾಗ ಜ್ಞಾಪಕ ಇಟ್ಕೊಳ್ಳಿ, ದ ಬಿಲ್ ಮೂವ್ಸ್ ರಿವರ್ಸ್ ವೇ. ದ ಬಿಲ್ ಮೂವ್ಸ್ ಇನ್ ರಿವರ್ಸ್ ವೇನಲ್ಲಿ ಬರುತ್ತೆ. ರಿವರ್ಸ್ ವೇನಲ್ಲಿ ಅಂದರೆ ಹೆಂಗೆ ಬರುತ್ತೆ? ಈಗ ನೋಡಿ, ಫಸ್ಟ್ ಬಿಲ್ ತೆಗೆದುಕೊಂಡಾಗ ಯಾವ ರೀತಿ ಬರುತ್ತೆ? ಡಿಸಾನರ್. ಓಕೆ, ಬಿಲ್ಸ್ ಮೂವ್ಮೆಂಟ್ ಆನ್ ಇದು ಎಂಡಾರ್ಸ್ಡ್ ಬಿಲ್. ಎಂಡಾರ್ಸ್ ಬಿಲ್ ಡಿಸಾನರ್ ಆದಾಗ, ಎಂಡಾರ್ಸ್ ಮಾಡಿದಾಗ ಯಾರು ಎಲ್ಲಿರುತ್ತೆ? ಕ್ರೆಡಿಟಾರ್ ಹತ್ರ ಇರುತ್ತೆ. ಕ್ರೆಡಿಟಾರ್ ಇಂದ ಯಾರಿಗೆ ಬರುತ್ತೆ? ಟ್ರೇಡರ್ಗೆ ಬರುತ್ತೆ.
ವಾಪಸ್ ಮತ್ತೆ ಟ್ರೇಡರ್ ಯಾರಿಗೆ ಹೋಗುತ್ತೆ, ಡೆಟಾರ್ಗೆ ರಿವರ್ಸ್ ಹೋಗ್ತದೆ. Okay, that is that whenever the endorsed bill is going to dishonor, on the date of endorsement, the bill moves to the hands of the creditor. Okay, on dishonor, what will happen? From the debtor, again it come back to trader. From trader, it goes back to debtor. This is the movement of the bill in the event of dishonor. Therefore, whenever the bill is dishonored, the debtor becomes the receiver. ಏನಂತಾನೆ, ವಾಪಸ್ ತಗೊಳ್ತಾನೆ. ಹಿಂದೆ ಕೊಟ್ಟಿದ್ದ ವಾಪಸ್ ತಗೊಳ್ತಾನೆ. ವಾಪಸ್ ತಗೊಂಡ್ಮೇಲೆ ಅವನು ಹೊಸ ಬಿಲ್ ಬರ್ಕೊಡ್ಬೋದು, ಇಲ್ಲ ಹೋಗ್ಬಿಟ್ಟು ಹಣ ಹೋಗ್ಬಿಟ್ಟು ಕೆಲಸ ಹಣ ವಾಪಸ್ ವಸೂಲಿ ಮಾಡ್ಕೊಡ್ತೀವಿ. ಸೊ ವಾಪಸ್ ಕೊಡೋದಿರ್ತದೆ ಏನಾಗುತ್ತೆ ಇಲ್ಲಿ, ಟು bills receivables. Okay, bill dishonored. Bills dishonored. Okay, so what is the value of endorsed bill dishonored? Bills endorsed, dishonored is 2000. कौन जी नया गलटा गलटा नया ना साउंड बाजू का साउंड नया ना ओनली क्लास. ओके, सो बिल्स रिसीवेबल, दैट इज बिल्स डिसॉनर्ड. ಯಾವ ಬಿಲ್ ಇದು? ಎಂಡಾರ್ಸ್ಡ್ ಬಿಲ್. ಎಂಡಾರ್ಸ್ಡ್ ಬಿಲ್ ಡಿಸॉनರ್ಡ್. ಓಕೆ, ಸೊ ನೆಕ್ಸ್ಟ್ ಬಿಲ್ ಕೊಡ್ತಾನೆ, ಕೊಡೋದನ್ನ ಏನು ಕರಿತೀವಿ? ಬಿಲ್ಸ್ ಅಕ್ಸೆಪ್ಟೆಡ್ ಅಂತ ಕರಿತೀವಿ. ಡಿಸॉनರ್ ಅಂದ್ರೆ ದುಡ್ಡು ಕೊಡ್ಲಿಲ್ಲ, ದುಡ್ಡು ಕೊಡಿದಾಗ ಆ ಪತ್ರ ನೋಡಿ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅವ್ನ ಪತ್ರ ತಗೊಂಡು ಅವ್ನ ಮುಖದ ಮೇಲೆ ಬಿಸಾಕ್ತೀವಿ ನಾವು, ಅಂದ್ರೆ ವಾಪಸ್ ಕೊಡ್ತೀವಿ. ನಾವು ವಾಪಸ್ ಕೊಡುವಾಗ ದಟ್ ಫೆಲೋ ಬಿಕಮ್ ದ ರಿಸೀವರ್. ಓಕೆ, ಸೊ ನೆಕ್ಸ್ಟ್ ಏನಾಯಿತು? ಎಂಡಾರ್ಸ್ಡ್ ಡಿಸॉनರ್ಡ್. ನೆಕ್ಸ್ಟ್ ಈಸ್ ಬಿಲ್ಸ್ ಡಿಸ್ಕೌಂಟೆಡ್. ಡಿಸ್ಕೌಂಟೆಡ್ ಅಂದ್ರೆ ಏನರ್ಥ? ಎಲ್ಲೋ ಬಂತಲ್ಲ ಡಿಸ್ಕೌಂಟೆಡ್ ಅಂತ, ಅದು ಹೇಳಿದ್ನಲ್ಲಿ ಏನಂತ ಡಿಸ್ಕೌಂಟ್ ಅಂತ. ಡಿಸ್ಕೌಂಟೆಡ್ ವಿತ್ ದ ಬ್ಯಾಂಕ್, ದಟ್ ಈಸ್ ಏನಿದು ಬಿಲ್ credited with the bank for short term loan, ಅದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಕರಿತೀವಿ ನಾವು. ಓಕೆ, ಬಿಲ್ಲನ್ನು ಡೆಟರ್ ಬಿಲ್ಲನ್ನು ತಗೊಂಡಿರ್ತೀವಿ, ತಗೊಂಡಂಥ ಬಿಲ್ಲನ್ನು ಹೋಗಿ ಬ್ಯಾಂಕಲ್ಲಿ ಗಿರ್ವಿ ಇಟ್ಟು ಆಧಾರ ಕೊಟ್ಟು ಅದ್ರ ಮೇಲೆ ಸಾಲ ತಗೊಳ್ತೀವಿ, ಅದನ್ನು ಡಿಸ್ಕೌಂಟಿಂಗ್ ಅಂತ ಕರಿತೀವಿ. ಓಕೆ, ಈಗ ಇಲ್ಲಿ ಡಿಸ್ಕೌಂಟೆಡ್ ಬಿಲ್ ಡಿಸಾನರ್ ಅಂತ ಹೇಳ್ತಾರೆ. ಬಿಲ್ಸ್ ಡಿಸ್ಕೌಂಟೆಡ್ ಡಿಸಾನರ್ ಅಂತ. ಓಕೆ, ಸೊ ಇಲ್ಲಿ ಏನಾಯ್ತು? ಡಿಸಾನರ್ ಅಂದರೆ ದಿಸ್ ಈಸ್ ಇಲ್ಲಿ ರಿಟರ್ನ್ ಟು ಡೆಟಾರ್ಸ್. ಓಕೆ, ಎಲ್ಲಿಂದ ಬರ್ತದೋ ಇಲ್ಲಿ ಮೂವ್ಮೆಂಟ್ ಆಫ್ ಬಿಲ್ ನೋಡಿ, ಇಲ್ಲಿ ಹೆಂಗೆ ಬರುತ್ತೆ ಅಂದರೆ ಸೇಮ್ ಅದೇ ಇರುತ್ತೆ. ಮೂವ್ಮೆಂಟ್ ಆಫ್ ಬಿಲ್ ಸೇಮ್ ಮೂವ್ಮೆಂಟ್ ಬರುತ್ತೆ. ಮೂವ್ಮೆಂಟ್ ಆಫ್ ಬಿಲ್ ಆನ್ ಇದು ಎಂಡಾರ್ಸ್ಡ್ ಅಲ್ಲ, ಇಲ್ಲಿ ಏನಾಗುತ್ತೆ ಡಿಸ್ಕೌಂಟೆಡ್ ಅಂತ ಬರ್ತದೆ. ಡಿಸ್ಕೌಂಟೆಡ್ ಬಿಲ್ ಡಿಸಾನರ್. ಇಲ್ಲಿ ಡಿಸ್ಕೌಂಟೆಡ್ ಬಿಲ್ಲು ಯಾರ ಕೈಲಿರುತ್ತೆ? ಇಲ್ಲಿ ಬ್ಯಾಂಕರ್ ಹತ್ರ ಇರುತ್ತೆ. ಬ್ಯಾಂಕರಿಂದ ಟ್ರೇಡರ್ ನಮ್ಗೆ ಬರುತ್ತೆ. ನಾವೇನು ಮಾಡ್ತೀವಿ? ಡೆಟಾರ್ ಕೊಟ್ಬಿಡ್ತೀವಿ. ಅಂದರೆ ನೋಡಿ, ಬಿಲ್ಸನ್ನು ಅಕ್ಸೆಪ್ಟ್ ಮಾಡಾಗ ಡೆಟಾರ್ ರಿಸೀವರ್ ಆಗ್ತಾನೆ. ಡಿಸಾನರ್ ಆದಾಗ ಅದು ಎಂಡಾರ್ಸ್ಡ್ ಡಿಸಾನರ್ ಆಗ್ಬೋದು, ಡಿಸ್ಕೌಂಟೆಡ್ ಡಿಸಾನರ್ ಆಗ್ಬೋದು. irrespective of the type of dishonor, in the event of dishonor, debtor become the receiver. Okay, so idu same transaction barutte ಮತ್ತೆ ಎಂಟ್ರಿ ಸೇಮ್ ಇರುತ್ತೆ ನೋಡಿ. ಓಕೆ, ಯಾರು ಡಿಸಾನರ್ ಮಾಡಿದ್ರೆ ಅಂತಲ್ಲ, ಬಟ್ ಇಯರ್ ಇಸ್ ದ ರಿಸೀವರ್ ಆಗ್ತಾನೆ. ಬಿಲ್ಸ್ ರಿಸೀವಲ್ ಟು, ದಟ್ ಈಸ್ ಬಿಲ್ಸ್ ಎಂಡಾರ್ಸ್ಡ್ ಅಲ್ಲ. ಈಗ ಇದೇನಿದು ಡಿಸ್ಕೌಂಟ್ ಮಾಡಿದ್ದು ಆಗುತ್ತೆ. ಡಿಸ್ಕೌಂಟೆಡ್ ಡಿಸಾನರ್. ಓಕೆ, ನೋಡಿ ಇಲ್ಲಿ ಎಂಡಾರ್ಸ್ಡ್ ಡಿಸಾನರ್, ಇಲ್ಲಿ ಡಿಸ್ಕೌಂಟೆಡ್ ಡಿಸಾನರ್. ಇನ್ ಬೋತ್ ದ ಕೇಸಸ್ ಎಂಟ್ರಿ ಇನ್ ದ ಲೆಡ್ಜರ್ ಆಫ್ ದ ಡೆಟಾರ್ ಈಸ್ ಟು ಬಿಲ್ಸ್ ರಿಸೀವಬಲ್ಸ್. ಓಕೆ, ವಾಟ್ ದ ವ್ಯಾಲ್ಯೂ ಆಫ್ ಡಿಸ್ಕೌಂಟೆಡ್ ಬಿಲ್ ಡಿಸಾನರ್? ಡಿಸ್ಕೌಂಟೆಡ್ ಬಿಲ್ ಡಿಸಾನರ್ ಎಷ್ಟದು? ಬಿಲ್ಸ್ ಡಿಸ್ಕೌಂಟೆಡ್ ಡಿಸಾನರ್ ರುಪೀಸ್ 3000. ಅಕ್ಸೆಪ್ಟ್ ಮಾಡಾಗ ಕೊಟ್ಟಿರ್ತಾರೆ, ಡಿಸಾನರ್ ಮಾಡಿದಾಗ ಡೆಟಾರ್ ಬಿಕಮ್ ದ ರಿಸೀವರ್. ಮೆಂಟಲಿ ಇಟ್ಕೊಂಡು ಸಾಕಷ್ಟು ಅಂತ ಪಾಯಿಂಟ್. ಸೊ ಆಫ್ಟರ್ ಡಿಸಾನರ್ ಆಫ್ ದ ಡಿಸ್ಕೌಂಟೆಡ್ ಬಿಲ್, ಓಕೆ, ಬಿಲ್ಸ್ ಡಿಸ್ಕೌಂಟೆಡ್ ಡಿಸಾನರ್ ಆದರೆ ಗೂಡ್ಸ್ ರಿಟರ್ನ್ಡ್ ಬೈ ಡೆಟಾರ್ಸ್. ಅಂದರೆ ಹಿಂದೆ we are going to sell the goods on credit basis. We are going to sell the goods on credit basis.
those earlier sold goods are returned by the debtor due to some defects. ಓಕೆ, ಸಾಲ ಮಾರಾಟ ಮಾಡಿರ್ತೀವಿ, ಪ್ಯಾಕೇಜ್ ಮಾಡಿ ಕಳಿಸ್ಬಿಡ್ತೀವಿ. ಪಾಪ ಪ್ಯಾಕೇಜ್ ಹೋದ್ಮೇಲೆ ಅವನೇನು ಮಾಡ್ತಾನೆ, ಡೇಟಾರು ಪ್ಯಾಕನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡಿದಾಗ ಏನಾಗುತ್ತೆ, ಅಲ್ಲೇನೋ ಸ್ವಲ್ಪ ಗೂಡ್ಸು ಡ್ಯಾಮೇಜ್ ಆಗಿರುತ್ತೆ, ಅಥವಾ ಅವ್ನು ಹೇಳ್ತಕ್ಕಂಥ ಕ್ವಾಲಿಟಿನೇ ಬೇರೆ, ನಾವು ಕೊಡ್ತಕ್ಕಂಥ ಕ್ವಾಲಿಟಿನೇ ಬೇರೆ, ಅಥವಾ ಅವ್ನು ಕೇಳ್ತಕ್ಕಂಥ ಗೂಡ್ಸೇ ಬೇರೆ, ನಾವು ಕಳಿಸಿರ್ತಕ್ಕಂಥದ್ದೇ ಬೇರೆ. ಏನೋ ಸಮ್ ಮಿಸ್ಟೇಕ್ಸ್ ಆರ್ ದೇರ್. Some mistakes are there on the dispatched goods. When some mistakes are, defaults are there in the dispatched goods, those goods are returned by the debtor to the trader. ನೀವು ಟ್ರೇಡರು, ನಿಮ್ಮ ಸಾಲಗಾರ ಅಂದರೆ ನಿಮ್ಮ ಡೇಟಾರು ನಿಮಗೆ ವಾಪಸ್ ಕೊಡ್ತಾ ಇದ್ದಾನೆ. ಈ ವಾಪಸ್ ಕೊಡುವಾಗ ವಾಟ್ ಈಸ್ ಹಿಸ್ ಪೊಸಿಷನ್, ಮೀನ್ ವೆದರ್ ಈಸ್ ಅ ರಿಸೀವರ್ ಆರ್ ಗಿವರ್, ಏನಾಗ್ತಾನೆ? ವೆರಿ ಗುಡ್, ಗಿವರ್ ಆಗ್ತಾನೆ. ಓಕೆ, ಸೊ ಗಿವರ್ ಆಗ್ತಾನೆ. ಬೀಯಿಂಗ್ ದ ಗಿವರ್, interest to be given on the debit side or on the credit side. ಪರ್ಸನಲ್ ಅಕೌಂಟ್ ರೂಲು ಗಿವರ್ಗೆ ಯಾವ ಕಡೆ ಬರೀಬೇಕು? ಕ್ರೆಡಿಟ್ ಸೈಡ್. ಸೊ ಕ್ರೆಡಿಟ್ ಸೈಡಲ್ಲಿ ಬಂತು. ಈಗ ಬರೀನಲ್ಲಿ ಏನಂತ, ಇದು ಬೈ ಮೊದಲು ಸೇಲ್ ಮಾಡಿದ್ದೀವಿ, ಈಗ ರಿಟರ್ನ್ಸ್ ಆಗ್ತಾರೆ ಅಂತ ಸೇಲ್ಸ್ ರಿಟರ್ನ್ಸ್ ಅಂತ ಬರೀಬೇಕು ಅಲ್ವಾ? ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಟ್ ಗೂಡ್ಸ್ ರಿಟರ್ನ್ ಬೈ ದ ಡೇಟಾರ್ 2500. ಅದೆಲ್ಲ ಅಲ್ಲಿರುತ್ತೆ. ನೀವು ಇಷ್ಟೇ ಪೊಸಿಷನ್ ಏನು, ಡೇಟಾದ ಸ್ಥಾನಮಾನ ಏನು, ಡೇಟಾ ಡೆಬಿಟರ ರಿಸೀವರ ಗಿವರ, ಅಷ್ಟು ಮುಂದೆ ಡಿಸಿಷನ್ ತಗೊಳ್ಳಿ ಸರ್, ಸಾಕು. ಮಿಕ್ಕಿದೆಲ್ಲ ಪಕ್ಕ ಕರೆಕ್ಟಾಗಿ ಬಂದೇ ಬರುತ್ತೆ. ನಿಮಗೆ ಇದೇನು ಬರೀಬೇಕು ಅಮೌಂಟ್ಗಳೆಲ್ಲ ಅಲ್ಲೇ ಕಾಣಿಸ್ತಾ ಇರ್ತದೆ. ಅದಾದಮೇಲೆ ಡಿಸ್ಕೌಂಟ್ ಅಲೌಡ್ ಟು ಡೇಟಾರ್ಸ್. ಡಿಸ್ಕೌಂಟ್ ಅಲೌಡ್ ಟು ಡೇಟಾರ್ ಅಂದರೆ ನಾವು ಸಾಲ ಕೊಟ್ಟಿರ್ತೀವಿ, ಸಾಲ ಕೊಟ್ಟು ಒಂದು 3 ತಿಂಗಳು ಟೈಮ್ ಕೊಟ್ಟಿರ್ತೀವಿ. ಅಬ್ಸರ್ವ್ ಮಾಡಿ, we are supplied the goods on credit to the debtor. On the date of supply, we are accepted the due date for a period of 3 months. 3 ತಿಂಗಳು ಅಂತ ಕೊಟ್ಟಿರ್ತೀವಿ. But the debtor is going to pay the debt before the end of 3 months. ಅಥವಾ 1 ಮಂತ್ ಅಥವಾ 2 ಮಂತ್ ಅಥವಾ 1ನೇ ತಿಂಗಳು ಅಥವಾ 2ನೇ ತಿಂಗಳಿಗೆಲ್ಲ ಅದನ್ನು ರಿಟರ್ನ್ ಕೊಟ್ಬಿಡ್ತಾನೆ, ಆಯ್ತಲ್ವಾ? ಸೊ whenever the debtor is going to repay the debt before the due date, that a kind of debtors are to be called as prompt debtors ಅಂತ. PROMPT, prompt debtors, ನಿಯತ್ತಾದಂಥ ಸಾಲಗಾರರು ಅಂತ ಕರೀತಾರೆ. ಓಕೆ, ಸೊ whenever the debtor is going to repay the bill value before the due date, in some way it is a loss to the debtor. Debtor ಪಾಪ ಲಾಸ್. ಓಕೆ, 3 ತಿಂಗಳು ಟೈಮ್ ಇರುತ್ತೆ. 3 ತಿಂಗಳು ಟೈಮ್ ಇದ್ರೆ ಏನು ಮಾಡ್ತಾನೆ, ನಾವು 1 ತಿಂಗಳಲ್ಲೇ ತಂದು ಕೊಟ್ಬಿಡ್ತಾನೆ, ಅಂದರೆ 2 ತಿಂಗಳ ಮುಂಚಿತವಾಗಿ ಕೊಟ್ಬಿಡ್ತಾನೆ. 2 ತಿಂಗಳ ಮುಂಚಿತವಾಗಿ ಕೊಡೋದ್ರಿಂದ ನಮ್ಮ ಸಾಲವನ್ನು ಅವನು ಮುಂಚಿತವಾಗಿ ಕೊಡೋದ್ರಿಂದ ಕೊಡ್ತಕ್ಕಂಥವನಿಗೆ ಲಾಸ್ ಆಗುತ್ತೆ. ಯಾಕೆ ಲಾಸ್ ಆಗುತ್ತೆ? ಆ 2 ತಿಂಗಳು ಏನು ಮುಂಚಿತವಾಗಿ ಕೊಡ್ತಾನೆ ಅದನ್ನು ನಮಗೆ ಕೊಡದೇನೆ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದರೆ 2 ತಿಂಗಳು ಬಡ್ಡಿ ಸಿಗ್ತಾ ಇತ್ತು. ಅಥವಾ ಅದೇ ಅಮೌಂಟನ್ನು ಅವನ ವ್ಯಾಪಾರದಲ್ಲಿ ಅವನೇ ಸರ್ಕ್ಯುಲೇಟ್ ಮಾಡಿದರೆ, ಚಲಾವಣೆ ಮಾಡಿದ್ದರೆ, ಇಫ್ ಇಟ್ ಈಸ್ ಸರ್ಕ್ಯುಲೇಟೆಡ್ ಇನ್ ಹಿಸ್ ಓನ್ ಬಿಸ್ನೆಸ್, ಡ್ಯೂರಿಂಗ್ ದಟ್ 2 ಮಂತ್ಸ್ ಈಸ್ ಗೋನ್ ಟು ಅರ್ನ್ ಅಡಿಷನಲ್ ಪ್ರಾಫಿಟ್ಸ್. ನೋಡಿ, ಅಲ್ಲಿ ಅಡಿಷನಲ್ ಪ್ರಾಫಿಟ್ಸು ಅಥವಾ ಬ್ಯಾಂಕ್ ಇಂಟ್ರೆಸ್ಟ್ ಅಂತಕ್ಕಂಥ ಒಂದು ಆಪರ್ಚುನಿಟಿ, ಅವಕಾಶವನ್ನು ಕಳ್ಕೊಳ್ತಾನೆ. ಸೊ ಕಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಲಾಸ್ ಆಗುತ್ತೆ. ಓಕೆ, ಸೊ ದೇರ್ ಫೋರ್ ಬೀಯಿಂಗ್ ದ ಟ್ರೇಡರ್ಸ್ ವಿ ಹ್ಯಾವ್ ಟು ಎನ್ಕರೇಜ್ ಸಚ್ ಎ ಕೈಂಡ್ ಆಫ್ ಎ ಪ್ರಾಂಪ್ಟ್ ಡೇಟಾಸ್. ಅದಲ್ವಾ, ಆ ಪ್ರಾಂಪ್ಟ್ ಡೇಟಾಸ್ ನಾವು ಎನ್ಕರೇಜ್ ಮಾಡಬೇಕು. ಮತ್ತೆ ಅವನು ಬೇಗ ನಾವು ತಂದು ಕೊಡುವಂತೆ ಎನ್ಕರೇಜ್ ಮಾಡಬೇಕು. ಎನ್ಕರೇಜ್ ಮಾಡೋಕೆ ಏನು ಮಾಡ್ತೀವಿ, ಅವ್ರು ನಮ್ಗೆ ಒಂದು 1000 ರೂಪಾಯಿ ಕೊಡ್ಬೇಕಾದ್ರೆ 1000 ರೂಪಾಯಿ ತಂದು ಕೊಟ್ಬಿಡ್ತಾನೆ ನಮ್ಮ ಕೈಯಲ್ಲಿ. ಅಷ್ಟು ಒಳ್ಳೆಯವನು. ಓಕೆ, ಮುಂಚಿತವಾಗಿ ಕೊಡ್ತಾ ಇದ್ದೀನಿ ಸರ್, ನಾನು 100 ರೂಪಾಯಿ ಕಡಿಮೆ ಕೊಡಿ ಅಂತ ಅವ್ನು ಕೇಳಲ್ಲ. 1000 ರೂಪಾಯಿ ಸಾರ್ ತಗೊಳ್ಳಿ ಸರ್, ನೀವು ಸಾಲ ಕೊಟ್ಟಿದ್ರಿ, ತುಂಬ ಥ್ಯಾಂಕ್ಸು, ತಗೊಳ್ಳಿ ಅಂತ ಏನು ಮಾಡ್ತೀವಿ, 1000 ರೂಪಾಯಿ ಕೊಟ್ಬಿಟ್ರೆ ನಾವೇನು ಮಾಡ್ತೀವಿ, ಆ 1000 ರೂಪಾಯಿ ತೊಗೊಂಡು ಅವ್ನಿಗೊಂದು 50-100 ರೂಪಾಯಿ ಇಟ್ಬಿಟ್ಟು ವಾಪಸ್ ಕೊಡ್ತೀವಿ. ಆಯ್ತಲ್ಲ? ಯಾಕೆ ಕೊಡ್ತೀವಿ? ತಗೋಪ್ಪ, ನೀನು ಮೊದಲು ಕೊಟ್ಟಿದ್ಯಾ, ತಗೋ, ನಿನಗೆ ಮೊದಲು ಕೊಡೋದು ನಿನಗೆ ಲಾಸ್ ಆಗುತ್ತೆ, ಆ ಲಾಸನ್ನು ಈ 50 ಅಥವಾ 100 ರೂಪಾಯಿನೂ ಪರಿಹಾರ ಕಾಂಪೆನ್ಸೇಟ್ ಮಾಡ್ಕೊ ಅಂತ ವಾಪಸ್ ಕೊಡ್ತೀವಿ. ಸೊ ದೇರ್ ಫೋರ್ ಡಿಸ್ಕೌಂಟ್ ಈಸ್ ಈಕ್ವಲೆಂಟ್ ಟು ಪೇಮೆಂಟ್. ಆಯ್ತಲ್ವಾ? ಸೊ ಇದು ಡಿಸ್ಕೌಂಟ್ ಅಲೌಡ್ ಟು ಡೇಟಾಸ್ ಈಸ್ equal to payment by debtor. Okay, equal to payment by debtor ಅಂದ್ರೆ whether he become the receiver or giver ಏನಾಗ್ತಾನೆ, ಈಕ್ವಲ್ ಟು ಪೇಮೆಂಟ್, ಸಾಲ ವಾಪಸ್ ಕೊಟ್ಟಿದ್ದಕ್ಕೆ ಸಮ. ಅವ್ನು ಸಾಲ ಕೊಡಿ, ನಾವು ವಾಪಸ್ ಕೊಟ್ಟಿದ್ದೀವಿ ಅಷ್ಟೇ. ಅವ್ನು ಸಾಲ ಕೊಟ್ಬಿಡ್ತಾ ಇದ್ದಾನೆ ಅನ್ನೋದಕ್ಕೆ ಏನು ಬರುತ್ತೆ, ಈ ವಿಲ್ ಬಿಕಮ್ ಗಿವರ್ ಆಗ್ತಾನೆ. ಗಿವರ್ಗೆ ಯಾವ ಕಡೆ ಬರೀಬೇಕು? ವೆರಿ ಗುಡ್, ಕ್ರೆಡಿಟ್ ಸೈಡ್. ಅಲ್ಲಿಗೆ ಡಿಸ್ಕೌಂಟ್ ಅನ್ನು ಯಾವ ಕಡೆ ಬರೀಬೇಕು? ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಬೈ ಡಿಸ್ಕೌಂಟ್
ಅಲೌಡ್, ಇದು ಅಲೌಡ್ ಮತ್ತೆ ರಿಸೀವ್ಡ್ ಅಂತ ಬರ್ತದೆ, ನಾವು ಕಟ್ಕೊಳ್ಳಿ. ಡಿಸ್ಕೌಂಟ್ ಅಲೌಡ್ ಈಸ್ ರಿಲೇಟೆಡ್ ಟು ಡೆಟಾರ್. ಓಕೆ, ಅಲೌಡ್ ಅನ್ನು ನಾವು ಕೊಡ್ತಾ ಇದ್ದೀವಿ, ಡಿಸ್ಕೌಂಟ್ ಅನ್ನು ನಾವು ಬಿಟ್ಕೊಡ್ತಾ ಇದ್ದೀವಿ ಅಂದರೆ ಡೆಟಾರ್ ನಮಗೆ ಸಾಲನ ವಾಪಸ್ ಕೊಟ್ಟಿದ್ದಾನೆ, ಪ್ರಾಂಪ್ಟ್ ಪೇಮೆಂಟ್ ಮಾಡಿದ್ದಾನೆ. ಪ್ರಾಂಪ್ಟ್ ಪೇಮೆಂಟ್ ಮಾಡಿದ್ದಕ್ಕೆ ಅವನಿಗೆ ಪರಿಹಾರ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ವಿ, ಅವನಿಗೆ ಕೊಡ್ತಾ ಇದ್ದೀವಿ. ನಾವು ಕೊಟ್ಟರು ಸಮೇತ ಅವನು ಕೊಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ತಗೋಬೇಕಾಗ್ತದೆ. ಈ ಬ್ಯಾಡ್ ಡೇಟ್ಸ್ ಡಿಸ್ಕೌಂಟ್ ನಾವು ಕಟ್ಕೊಳ್ಳಿ. ಬೋತ್ ಬ್ಯಾಡ್ ಡೇಟ್ಸ್ ಆಸ್ ವೆಲ್ ಆಸ್ ಡಿಸ್ಕೌಂಟ್ಸ್ ಆರ್ ಕ್ರೆಡಿಟೆಡ್ ಟು ಡೆಟಾರ್ಸ್. ಡೆಟಾರ್ಗೆ ಕ್ರೆಡಿಟ್ ಆಗುತ್ತೆ, ಅದೇ ಕ್ರೆಡಿಟಾರ್ ಅಕೌಂಟ್ ಮಾಡ್ಲಿಕ್ಕೆ ಹೋದಾಗ ಅದು ಡೆಬಿಟ್ ಆಗಿಬಿಡುತ್ತೆ. ಈಗ ಕ್ರೆಡಿಟಾರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಡೆಟಾರ್ಸ್, ಬ್ಯಾಡ್ ಡೇಟ್ಸ್ ಅಂಡ್ ಡಿಸ್ಕೌಂಟ್ ಅಲೌಡ್, ಬೋತ್ ದ ಟ್ರಾನ್ಸಾಕ್ಷನ್ಸ್ ಆರ್ credited to debtors. Okay, so what is the amount of discount allowed to the debtors? ಎಷ್ಟು ಕೊಟ್ಟಿದ್ದು? Is it 1,500 rupees? This is 1,500. Okay, so after that one, discount allowed by creditor. ಅಂದರೆ ಈಗ ನಾವು ವ್ಯಾಪಾರಸ್ಥರು, ಓನರ್ಗಳು, ನಮಗೆ ಕ್ರೆಡಿಟರ್, ನಮ್ಮ ಸಾಹುಕಾರರಿದ್ದಾರೆ, ನಾವು ಪ್ರಾಂಪ್ಟಾಗಿ ಅವ್ರು ಕೊಡ್ತಾ ಇದ್ದೀವಿ ಆಯ್ತಲ್ಲ. ಅಂದರೆ ನಾವೇನು ನಮಗೇನು ಸಾಲ ಟೈಮ್ ಕೊಟ್ಟಿರ್ತಾನೆ, ಟೈಮ್ಗಿಂತ ಮುಂಚಿತವಾಗಿ ನಾವು ನಮ್ಮ ದಣಿಗಳಿಗೆ, ಸಾಹುಕಾರರಿಗೆ ಹಣವನ್ನು ವಾಪಸ್ ಕೊಟ್ಟಾಗ ಆ ವ್ಯಕ್ತಿ ನಮಗೆ ಕನ್ಸೆಷನ್ ಕೊಡ್ತಾ ಇದ್ದಾನೆ. ಇದು ಡಿಸ್ಕೌಂಟ್ ಅಲೌಡ್ ಅಥವಾ ಡಿಸ್ಕೌಂಟ್ ರಿಸೀವ್ಡ್ ಅಂತ ಕರಿತೀವಿ. ಬೈ ಕ್ರೆಡಿಟರ್ಸ್, ಅವ್ರು ಕೊಡ್ತಾ ಇದ್ದಾರೆ. ದೇರ್ಫೋರ್ ಇಟ್ ಇಸ್ ದ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ಟ್ರೇಡರ್, ಯು ಅಂಡ್ ಯುವರ್ ಕ್ರೆಡಿಟರ್ಸ್. ವ್ಯಾಪಾರಸ್ಥರಾದಂಥ ನಿಮಗೂ ನಿಮ್ಮ ಕ್ರೆಡಿಟರ್ ಸಂಬಂಧಪಟ್ಟಿದೆ, ನಾಟ್ ರಿಲೇಟೆಡ್ ಟು ಡೆಟಾರ್ಸ್. ಓಕೆ, ಸೊ ಇದು ಏನಾಗುತ್ತೆ, ನಾಟ್ ರಿಲೇಟೆಡ್, ಸಂಬಂಧಪಟ್ಟಿಲ್ಲ. Not related to debtors. Okay, so therefore no entry. So all the entries we are made. ಒಂದೊಂದು ತೆಗೆದುಕೋಬೇಕು. Whether we have to decide whether he is the receiver or giver. Provided he stood on the receiver place, make an entry on his account's debit side. If he stood on the giver place, make entry on the credit side of his account. If the transaction is not related, like this, a discount allowed by creditors, hide the transaction, no entry. Okay, so what are the transactions given in the problem? We are recorded in his account. After recording, it is our duty to make balance of the ledger account. ಏನು ಮಾಡಬೇಕು? ಬ್ಯಾಲೆನ್ಸ್ ಮಾಡ್ಕೋಬೇಕು. ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಾವು ಫೈಂಡ್ ದ ಟೋಟಲ್ ಅಂತ ಕಾಮನ್ ಆಗಿದ್ದು. ಯಾವಾಗಲೂ ಡೆಬಿಟ್ ಸೈಡಲ್ಲೇ ಜಾಸ್ತಿ ಇರುತ್ತೆ. ಕೀಪ್ ಇನ್ ಮೈಂಡ್, ಡೆಟಾರ್ಸ್ ಅಂದರೆ ಯಾವ ಕಡೆ ಜಾಸ್ತಿ ಇರುತ್ತೆ, ಡೆಬಿಟ್ ಸೈಡಲ್ಲೇ ಜಾಸ್ತಿ ಇರುತ್ತೆ. ಓಕೆ, 1,55,000. This is the total. So now transfer the total. After transferring, get the balance figure on the debit side. That balance is called as carried down. By balance carried down. Last bರುತ್ತೆ carried down ಅಂತ ಬರೀಬೇಕು. How much it is? 16,000. ಆನ್ಸರ್ ಆಲ್ರೆಡಿ ಸಾಲ್ವ್ ಮಾಡಿಕೊಟ್ಟಿದ್ರು, ಮೊದಲು ಮಾಡಿದ್ದಾರೆ. ಓಕೆ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಕ್ಯಾರಿ ಡೌನ್ ಆದ್ಮೇಲೆ ಏನು ಮಾಡಬೇಕು? ದ ಸೇಮ್ ಅಮೌಂಟ್ ವಿಲ್ ಬಿಕಮ್ ದ ಓಪನಿಂಗ್ ಬ್ಯಾಲೆನ್ಸ್ ಫಾರ್ ದ ನೆಕ್ಸ್ಟ್ ಅಕೌಂಟಿಂಗ್ ಪೀರಿಯಡ್. ಈಗ 1920 ಮುಗೀತು, ಮುಂದಿನ ವರ್ಷಕ್ಕೆ ಹೋಗ್ತಾ ಇದ್ವಿ. ಮುಂದಿನ ವರ್ಷಕ್ಕೆ ಏನಾಗುತ್ತೆ? ಅದು ಬ್ರಾಟ್ ಡೌನ್ ಆಗುತ್ತೆ. ದಟ್ ಈಸ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು. ಅವ್ರು ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟರು, ನಾವು ಮುಂದಿನ ವರ್ಷಕ್ಕೆ ಓಪನಿಂಗ್ ಬ್ಯಾಲೆನ್ಸ್ನ ಕೊಟ್ಟು ಬಿಡ್ತೀವಿ. ದಟ್ ಈಸ್ ಸೇಮ್ 16,000. Closing balance of 1 year become the opening balance for the next year. Okay, this is the way of preparation of ledgers. You must familiar in respect to the preparation of total debtors, total creditors, bills receivable, bills payable. 4 ಅಕೌಂಟ್ಗಳು. ಇನ್ ಕ್ಯಾಶ್ ಅಕೌಂಟ್ ಬಿಡ್ರಿ, ಹಣ ಬಂತು ಡೆಬಿಟ್ ಅಲ್ಲಿ ಹಾಕ್ತೀವಿ, ಹೋಯ್ತು ಕ್ರೆಡಿಟ್ಸ್ ಅಲ್ಲಿ ಅಕೌಂಟ್ ಬರ್ತಾ ಇರ್ತಾರೆ. ಓಕೆ, ಜಸ್ಟ್ ಸಿಮಿಲರ್ ಟು ಯುವರ್ ಫಸ್ಟ್ ಇಯರ್ ಪಿ ಸಿ ಇದೆ. ಅಲ್ಲಿ ಫಸ್ಟ್ ಪಿ ಯು ಸಿ ಜರ್ನಲ್ ಎಂಟ್ರೀಸು, ಲೆಡ್ಜರ್ಸು, ಏನು ಟ್ರಾನ್ಸಾಕ್ಷನ್ಸ್ ಅಂತೆ, ಫೈನಲ್ ಅಕೌಂಟ್ಸ್ ಅಂತ ಎಲ್ಲ ಬೇರೆ 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 ಚಾಪ್ಟರ್ ಮಾಡಿರ್ತಾರೆ. ಆ ಎಲ್ಲ ಚಾಪ್ಟರ್ ಸಮ್ಮರಿಯಲ್ಲಿ ಬರ್ತಾ ಇರೋದು ಅಷ್ಟು. ಅಂದರೆ ಅಲ್ಲಿ ನೀವು ಪರ್ಫೆಕ್ಟ್ ಆಗಿದ್ದರೆ, ಇಫ್ ಯು ಆರ್ ಪರ್ಫೆಕ್ಟ್ ಇನ್ ದ ಅಕೌಂಟೆನ್ಸಿ ಆಫ್ ಫಸ್ಟ್ ಇಯರ್ ಪಿ ಯು ಸಿ, ಹಿಯರ್ ಜಸ್ಟ್ ಐಡೆಂಟಿಫಿಕೇಶನ್, ರಿಮೆಂಬರೆನ್ಸ್ ಆಫ್ ದ ಟ್ರಾನ್ಸಾಕ್ಷನ್ ಇಸ್ ಎನಫ್. ಓಕೆ, ಸಿಂಪ್ಲಿ ಯು ಆರ್ ಗೋಯಿಂಗ್ ಟು ಲರ್ನ್. ಓಕೆ, ನಿಮ್ಮ ಜ್ಞಾಪಕ ಇಟ್ಕೊಳ್ಳಿ, ಈ ಸೆಮ್ಮಲ್ಲಿ ಇರ್ತಕ್ಕಂಥ ಸಿಲೆಬಸ್ ಅಲ್ಲಿ ಈ ಚಾಪ್ಟರ್ ಸ್ವಲ್ಪ ನಿಮಗೆ ರಿಸ್ಕಿ. ಯಾಕೆ ರಿಸ್ಕಿ ಅಂದರೆ ಯು ಮಸ್ಟ್ ಬಿ ಪರ್ಫೆಕ್ಟ್ ಇನ್ the knowledge of your first PUC and also secondary PUC. ಎರಡು PUC ಕರೆಕ್ಟ್ ಆಗಿದೆ, ಇಲ್ಲಿ ಈಸಿ ಆಗಿರುತ್ತೆ. ಆಯ್ತಲ್ವ? ನೋಡಿ, PUC ಎಲ್ಲ ಏನೋ 98 100 ತೊಗೊಂಡಿರ್ತೀರಾ, ಬಟ್ ಈಗ ನೋಡಿ ಟ್ರಾನ್ಸಾಕ್ಷನ್ಸ್ನ ಎಷ್ಟು ಮಾತ್ರ ಅರ್ಥ ಮಾಡ್ಕೊಳ್ತೀರಾ ವಿತೌಟ್ ಗೈಡೆನ್ಸ್ ಅಂತ.
ಓಕೆ, ಗೈಡೆನ್ಸ್ ಕೊಟ್ಟಿಲ್ಲ ಅಂದರೆ ನೀವು ಎಷ್ಟು ಮಾತ್ರ ಅರ್ಥ ಮಾಡ್ಕೋಬಹುದು ಅಂತ ಇಲ್ಲಿ ಗೊತ್ತಾಗುತ್ತೆ. ಓಕೆನಾ? ಸೊ ಐ ಥಿಂಕ್ ದಟ್ you are going to understand my language, the way or the style of teaching. ಅರ್ಥ ಆಗ್ತಿದೇನಪ್ಪ? ಹಲೋ, ಅರ್ಥ ಆಗ್ತಿದ್ಯಾ? ನೋಡಿ, ಪ್ರಾಬ್ಲಮ್ ಅಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಟ್ ಇಸ್ ಬೆಟರ್ ದ್ಯಾನ್ ಯುವರ್ ಆಫ್ಲೈನ್ ಕ್ಲಾಸಸ್. ಇಟ್ ಸೀಮ್ಸ್ ಅಕಾರ್ಡ್ ಟು ಮೈ ನಾಲೆಡ್ಜ್ ಇಟ್ ಇಸ್ ಬೆಟರ್ ದ್ಯಾನ್ ಆಫ್ಲೈನ್ ಕ್ಲಾಸಲ್ಲಿ ಬಂದು ಕೂತ್ಕೊಳ್ತೀರಾ, ಮೈಂಡ್ ಎಲ್ಲ ಇರುತ್ತೆ, ನಾನು ಹೇಳ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ, ಏನಂದ್ರೆ ಅರ್ಥ ಆಗುತ್ತೋ ಬಿಡ್ತೋ ಬಿಡ್ತಿಲ್ಲ. ಬಟ್ ಇಲ್ಲಂತೂ ಕಂಪ್ಲೀಟ್ ಆಗಿ ಫೇಸ್ ಟು ಫೇಸ್ ನಮ್ಮ ಮುಖ ನೋಡ್ಕೊಳಕ್ ಆಗಲ್ಲ ಅಷ್ಟೇ ಕಣೆ. ಬೇಕಿದೆಲ್ಲ ಕಂಪ್ಲೀಟ್ ನಿಮ್ಮ ಬೋರ್ಡ್ಗಿಂತ ಸೂಪರ್ ಆಗಿ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಇದಲ್ವಾ? ಅಬ್ಸರ್ವ್ ಮಾಡ್ತಾ ಇರಬೇಕು, ರೆಸ್ಪಾಂಡ್ ಮಾಡ್ಬೇಕು, ಇಂಪಾರ್ಟೆಂಟ್. ನಾನು ಏನು ಹೇಳ್ತಾ ಇದ್ದೀನಿ ಅದಕ್ಕೆ ನಿಮ್ಗೆ ತಪ್ಪು ರೈಟ್ ಹೇಳ್ತಾ ಬರ್ತಾ ಇರ್ಬೇಕು. ತಪ್ಪನ್ನ ಹೇಳಬೇಕು, ಸರಿಪಡಿಸ್ಬೇಕು. ಲೈಫ್ ಲಾಂಗ್ ನೀವು ಮರೆಯಲ್ಲ. ಅರ್ಥ ಇದಲ್ವಾ? ಮತ್ತೆ ಇನ್ನೇ ಆಗುತ್ತೆ, ಇದು ರೆಕಾರ್ಡ್ ಇರುತ್ತೆ ನಿಮ್ಮ ಹತ್ರ. ಟೀಚ್ಮೆಂಟ್ ರೆಕಾರ್ಡ್ ಇರುತ್ತೆ, ರೆಕಾರ್ಡ್ ಆಗಿರುತ್ತೆ, ರೆಕಾರ್ಡ್ ಮಾಡ್ಕೊಂಡ್ಬಿಡಿ. ಆಯ್ತಲ್ಲ? ಈಗಾಗಿದ್ದು ಎಕ್ಸಾಮ್ ಮುಗಿದ ಮೇಲೆ ನೆಕ್ಸ್ಟ್ ನೀವೇನಾದರೂ ಮುಂದಕ್ಕೆ ಹೋಗಿ, ಇಲ್ಲ ನೆಕ್ಸ್ಟ್ ಇಯರ್ ನೀವು ಬೇಕಾದ್ರೆ ನೀವು ಫಸ್ಟ್ ಇಯರ್ ನೀವು ಇದನ್ನ ಇಟ್ಕೊಂಡು ಟ್ಯೂಷನ್ ಮಾಡಾಕ್ಬೋದು. ಅರ್ಥ ಆಯ್ತಲ್ವಾ? ಸೊ ವಾಟ್ ಆರ್ ದ, ಇಲ್ಲಿ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ವಾಟ್ ಆರ್ ದ ಟ್ರಾನ್ಸಾಕ್ಷನ್ ನಾಟ್ ರೆಕಾರ್ಡೆಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್ಸ್ ಬೈ ಎನಿ ಒನ್ ಆಫ್ ದ ಆಥರ್ಸ್. ಯಾವ ಆಥರ್ ಬುಕ್ಕಲ್ಲಿ ಇಷ್ಟು ಟ್ರಾನ್ಸಾಕ್ಷನ್ಸ್ ನಾನು ನೀಟಾಗಿ ಬರೆಯಲ್ಲ, ಬಟ್ ನಾನು ಬರೆದಿಟ್ಟಿದ್ದೀನಿ. ಓಕೆ, ಇಟ್ ಇಸ್ ಪರ್ಸನಲಿ ಕ್ರಿಯೇಟೆಡ್ ಬೈ ಮೀ, ನಾಟ್ ಕಾಪಿಡ್ ಫ್ರಮ್ ಎನಿ ಟೆಕ್ಸ್ಟ್ ಬುಕ್ಸ್. ಆಯ್ತಲ್ವಾ? ನಿಮ್ಮ ಆ ಥರ ಏನು ಹೇಳ್ಕೊಡ್ತೀನಿ ನಾನು, ಅಂತ ನಾಲೆಡ್ಜ್ ಇದೆ, ಬರೋದು, ಡೋಂಟ್ ವರಿ. ಬಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇಟ್ ಈಸ್ ಅ ಟಫೆಸ್ಟ್ ಟಾಪಿಕ್ ಆರ್ ಯೂನಿಟ್ ಇನ್ ಯುವರ್ ಸ್ಟಡೀಸ್. ನಿಮ್ಗೆ ಆ ರೀತಿ ಟಫ್ ಅಂತ ಅನಿಸ್ತಾ ಇದೆಯಾ? ಹಲೋ ಹಲೋ, ಫಸ್ಟ್ ಇಯರ್ PUC ಸ್ವಲ್ಪ ಜ್ಞಾಪಕ ಮಾಡಿಬಿಡಿ ಸರ್. ಫಸ್ಟ್ ಒಂದೆರಡು ಪ್ರಾಬ್ಲಮ್ ಮಾಡಿ, ಯಾಕಂದ್ರೆ ಇಲ್ಲಿ ನೀವು ಜರ್ನಲ್ ಎಂಟ್ರೀಸ್ ಬರೆದ್ಬಿಟ್ಟು ಆಮೇಲೆ ಲೆಡ್ಜರ್ ಪೋಸ್ಟಿಂಗ್ ಮಾಡ್ತಕ್ಕಂಥ ನಿಮ್ಮದು ಕಾಮನ್ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಓಕೆ, ಇಲ್ಲಿ ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾನೆ, ಜರ್ನಲ್ ಎಂಟ್ರಿ ನಾವು ಬರೆಯಲ್ಲ, ಡೈರೆಕ್ಟಾಗಿ ಪೋಸ್ಟ್ ಕೊಡ್ತೀವಿ. ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಅಕಸ್ಮಾತ್ ಇದು ಈ ರೀತಿ ನನ್ನ ಮಾಡಲ್ ಗೊತ್ತಾಗಿಲ್ಲ ಅಂದರೆ ನೀವೇನು ಮಾಡ್ಬೋದು, ಆ ಟ್ರಾನ್ಸಾಕ್ಷನ್ ಜರ್ನಲ್ ಎಂಟ್ರಿ ಬರ್ಕೊಳ್ಳಿ ಒಂದು ರಫ್ ಪೇಪರಲ್ಲಿ. ಜರ್ನಲ್ ಎಂಟ್ರಿ ಬರೆದ್ಬಿಟ್ಟು ಅದನ್ನು ಲೆಡ್ಜರ್ ಪೋಸ್ಟ್ ಮಾಡಿಕೊಡಿ, ಸೇಮ್ ಟ್ರಾನ್ಸಾಕ್ಷನ್ ಬರುತ್ತೆ, ನೋಡ್ಕೊಳ್ಳಿ ಬೇಕಾದ್ರೆ. ಕೊಟ್ಟಿರ್ತಕ್ಕಂಥದ್ದಕ್ಕೆ ಇಟ್ ಇಸ್ ಪಾಸಿಬಲ್ ಟು ಪಾಸ್ ದ ಜರ್ನಲ್ ಎಂಟ್ರೀಸ್ ಫಾರ್ ಆಲ್ ದ ಟ್ರಾನ್ಸಾಕ್ಷನ್ ಗಿವನ್ ಇಯರ್. ಆಯ್ತಲ್ವಾ? ಎಕ್ಸೆಪ್ಟ್ ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ಗೂ ನೀವು ನಾವೇನು ಮಾಡ್ತೀವಿ, ಕಾಂಪೆನ್ಸೇಟಿಂಗ್ ಎರರ್ಸ್ ಅಂತ ಬರೀತೀವಿ, ಅದನ್ನು ಕಾಂಪೆನ್ಸೇಟಿಂಗ್ ಎಂಟ್ರೀಸ್ ಅಂತ. ಆಯ್ತಲ್ವಾ? ಅದಕ್ಕೆ ಎಂಟ್ರಿ ಬರ್ಬೋದು. ಅದು ಬಿಟ್ಬಿಟ್ರೆ ಮಿಕ್ಕಿದ ಎಲ್ಲದಕ್ಕೂ ನೀವು ಜರ್ನಲ್ ಎಂಟ್ರಿ ಬರೀಬೋದು. ಜರ್ನಲ್ ಎಂಟ್ರಿ ಬರೆದ್ಬಿಟ್ಟು ನೀವು ಲೆಡ್ಜರ್ ಪೋಸ್ಟ್ ಮಾಡಿ ನೋಡ್ರಿ, ಆ ಡೆಟಾರ್ಸ್ ಅಕೌಂಟಲ್ಲಿ ಒಂದು ಮಾತ್ರ ನಾನು ಮಾಡಿರೋದು. ಆ ಡೆಟಾರ್ಸ್ ಅಕೌಂಟಲ್ಲಿ ವಾಟ್ ಆರ್ ದ ಟ್ರಾನ್ಸಾಕ್ಷನ್ ಐ ರೆಕಾರ್ಡೆಡ್ ಇಯರ್, ಸೇಮ್ ಎಂಟ್ರೀಸ್ ವಿಲ್ ರಿಪೀಟ್ ಪ್ರೊವೈಡೆಡ್ ಯುವರ್ ಜರ್ನಲ್ ಎಂಟ್ರೀಸ್ ಆರ್ ಕರೆಕ್ಟ್. ಆಯ್ತಲ್ವಾ? ಸೊ ಅದೇ ರೀತಿ ಇಲ್ಲಿ ಜರ್ನಲ್ ಎಂಟ್ರೀಸ್ ಇಲ್ಲ, ಅದನ್ನು ನಾವು ನೋಡ್ತೀವಿ. ಸ್ವಲ್ಪ ಕ್ವಾಲಿಫೈಡ್, ಈಗ ಡಿಗ್ರಿ ಲೆವೆಲ್ ಬಂದಿದ್ದೀವಿ, ಅದನ್ನು ಡೈರೆಕ್ಟಾಗಿ ಪೋಸ್ಟಿಗೆ ಕೊಡ್ತಾ ಬರ್ತಾ ಇರ್ತೀವಿ. ಡೋಂಟ್ ವರಿ, ಏನು ಮಾಡಿದ್ರು ಒಂದಷ್ಟೇ. ಪರ್ಸನಲ್ ಅಕೌಂಟ್ ಅದು ರೂಲ್ ಇಟ್ಕೊಳ್ಳಿಷ್ಟೇ ಸಾಕು. ರೂಲ್ ಪ್ರಕಾರ ಡೇಟಾರ್ ಏನಾಗ್ತಾನೆ, ರಿಸೀವರ್ ಗಿವರ್ ಬರ್ಕೊಂಡು ಹೋಗ್ತಾ ಇರಿ, ತಪ್ಪೇನಾಗೋದಿಲ್ಲ. ಆಯ್ತಲ್ವಾ? ಮತ್ತೆ ಬರೆಯೋವಾಗ ಏನು ಬರೀಬೇಕು, ಆಯ್ತಲ್ವಾ? ಬರೆಯೋವಾಗ ಅಲ್ಲಿ ಟ್ರಾನ್ಸಾಕ್ಷನ್ ಎಂಟ್ರಿ ಏನು ಬರೀಬೇಕು ಅದನ್ನು ನಾವು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಬೇಕು. ಅಕಸ್ಮಾತ್ ಬರೀತಕ್ಕಂಥ ಎಂಟ್ರಿ ರಾಂಗ್ ಆಗಿ ಅಮೌಂಟ್ಗಳು ಕರೆಕ್ಟ್ ಆಗಿದ್ರೆ ನಿಮ್ಮ ಲೆಡ್ಜರ್ ಬ್ಯಾಲೆನ್ಸ್ ಏನಾಗುತ್ತೆ, ಟ್ಯಾಲಿ ಆಗ್ಬಿಡುತ್ತೆ. ಬ್ಯಾಲೆನ್ಸ್ ಫಿಗರ್ 60,000 ಬಂದೇ ಬರುತ್ತೆ. ಓಕೆ, ಸೊ ಅದನ್ನು ನೋಡಿ ಲಾಸ್ಟ್ ಬಿಟ್ ಮಾಡಿ. ಟೈಮ್ ಈಸ್ 11:53. ಇಟ್ ಸೀಮ್ಸ್ ದಟ್ ಇಟ್ ಈಸ್ ಎನಫ್ ಇಟ್ ಫಾರ್ ಟುಡೇಸ್ ಕ್ಲಾಸ್. ಆಯ್ತಲ್ವಾ? ಅದಾದಮೇಲೆ ಅದು ಮೊನ್ನೆ ಸಾಲ್ವ್ ಮಾಡೋದು ಆನ್ಸರ್ ಇದೆ. ಇನ್ನೂ ಒಂದು ಬೆನಿಫಿಟ್ ಏನು ಗೊತ್ತಾ ನಿಮಗೆ, ಇದನ್ನೇ ನಾನು ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿ ಸಿಂಕ್ರೊನೈಸ್ ಮಾಡಿ ಅದನ್ನು ನಿಮಗೆ ವಾಟ್ಸಪ್ಪಲ್ಲಿ ಹಾಕ್ತೀನಿ, ಈ ಟೀಚ್ಮೆಂಟ್ ಆ್ಯಪಲ್ಲೂ ಹಾಕ್ತೀನಿ. ಟೀಚ್ಮೆಂಟ್ ಆ್ಯಪಲ್ಲಿ ನಿಮಗೆ ಮೆಟೀರಿಯಲ್ಸ್ ಅಂತ ಇದೆ ನೋಡಿ, ಸ್ಟಡಿ ಮೆಟೀರಿಯಲ್, ಅಲ್ಲಿ ಹೋಗಿ ನೋಡಿ, ಥಿಯರಿ ಹಾಕಿದ್ದೀನಿ, ಆಲ್ರೆಡಿ ಮಾಡಿರ್ತಕ್ಕಂಥ ವೀಡಿಯೋಸ್ ಹಾಕಿದ್ದೀನಿ. ಬಟ್ ಆ ವೀಡಿಯೋಸಲ್ಲಿ ಒಂದು ಹೇಳ್ಬಿಡೋದು ನಾನು ನೀವು ನೋಡಿರೋದು. ಬಟ್ ಹಿಂದೆ ಆಲ್ರೆಡಿ ನಿಮ್ಗೆ ಕಟ್ಟಿರ್ತಕ್ಕಂಥ ಮೆಟೀರಿಯಲ್ಸಲ್ಲಿ ದೇರ್ ಆರ್ ಸರ್ಟನ್ ಡಿಫೆಕ್ಟ್ಸ್. ಡಿಫೆಕ್ಟ್ ಇನ್ ದ ಸೆನ್ಸ್ ನಾಟ್ ಎರರ್ಸ್ ಇನ್ ದ ಸೊಲ್ಯೂಷನ್ ಮಾಡೋದು ಕರೆಕ್ಟ್ ಆಗಿದೆ. ಅಲ್ಲಿ ವಿಡಿಯೋ ಬ್ಲಿಂಕ್ ಆಗ್ತಾ ಇದೆ ಅಥವಾ ವಾಯ್ಸ್ ಬ್ರೇಕ್ ಆಗಿ ಬರ್ತಾ ಇದೆ. ದಟ್ ವಾಸ್ ದ ಪ್ರಾಬ್ಲಮ್ ಆಫ್ ಆ್ಯಪ್. ಅದೆಲ್ಲ ಈ ಟೀಚ್ಮೆಂಟ್ ಆ್ಯಪ್ ಇತ್ತಲ್ಲ, ಅದರಲ್ಲಿ ಮಿಸ್ಟೇಕ್ ಇತ್ತು. ಮೊನ್ನೆ ಅದನ್ನು ನಾನು ಕಾಲ್ ಮಾಡಿ ಕಂಪ್ನಿಗೆ ಕಂಪ್ಲೇಂಟ್ ಮಾಡಿದೆ, ನೋಡಿ ಈ ರೀತಿ ಆಗ್ತಿದೆ ಅಂತ. ನಾವು ಇಟ್ ಇಸ್ ರೆಕ್ಟಿಫೈಡ್. ಮೋಸ್ಟ್ಲಿ ಇವತ್ತು ಅನಿಸುತ್ತೆ ನನಗೆ, ಆ ರೀತಿ ನಿಮಗೆ ವಿಡಿಯೋ ಆಗಲಿ ಅಥವಾ ವಾಯ್ಸ್ ಆಗಲಿ ಬ್ರೇಕ್ ಆಗ್ತಕ್ಕಂಥದ್ದು, ಕೇಳದೇ ಇರತಕ್ಕಂಥದ್ದು ಇಶ್ಯೂಸ್ ಇಲ್ಲ. ಇದೆಯಾ? ಇಲ್ಲ. ಅದು ಯಾಕಂದರೆ ಅಲ್ಲಿ ಏನಾಗ್ತದೆ ನನಗೆ ಗೊತ್ತಾಗಲ್ಲ, ನೀವು ರೆಸ್ಪಾಂಡ್ ಮಾಡಿದ್ರೆ ಗೊತ್ತಾಗತ್ತಿಲ್ಲ. ಆಯ್ತಲ್ಲ? ಸೊ ಇವತ್ತು ವಿಡಿಯೋ ಪಕ್ಕ 100% ರೆಕಾರ್ಡ್ ಆಗಿದೆ, ವಾಯ್ಸು 100% ಪಕ್ಕ ಹೋಗಿದೆ.